ಜಾತಿಯ ಕಾರಣದಿಂದ ಗರ್ಭಗುಡಿ ಪ್ರವೇಶಕ್ಕೆ ನಿರ್ಬಂಧ ಹೇರಿದ್ರು ಅನ್ನುವ ಆರೋಪ ಕನಕಶ್ರೀಗಳೇನು ಆರೋಪ ಮಾಡಿದ್ದಾರೆ. ಇದೀಗ ಬಾಗೂರು ಚೆನ್ನಕೇಶವ ಗರ್ಭಗುಡಿಗೆ ಕನಕಶ್ರೀಗೆ ವಿರೋಧವನ್ನ ವ್ಯಕ್ತಪಡಿಸಿದ್ರು ಅನ್ನೋ ಆರೋಪ ಕೇಳಿಬಂದಿತ್ತು. ಶ್ರೀಗಳು ದೇವಸ್ಥಾನಕ್ಕೆ ಬಂದು ಹೋದ್ಮೇಲೆ ದೇವಸ್ಥಾನವನ್ನ ಸ್ವಚ್ಛ ಮಾಡಿದ್ದಾರೆ. ಈ ಆರೋಪ ಕೇಳಿ ಬಂದ ಬೆನ್ನಲ್ಲೇ ಅದೇ ದೇವಸ್ಥಾನದ ಅರ್ಚಕರು ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಅಂಥದ್ದೇನೂ ಆಗಿಲ್ಲ. ದೇವರ ಪ್ರತಿಷ್ಠಾಪನೆ ಬಳಿಕ ಗರ್ಭಗುಡಿಗೆ ಎಲ್ಲರನ್ನೂ ಅವಕಾಶ ಕೊಡಲ್ಲ, ಆ ಅರ್ಚಕರ ಕುಟುಂಬದವರಿಗೆ ಮಾತ್ರ ಅವಕಾಶ ಇರುತ್ತೆ ಅಂತ ಪಬ್ಲಿಕ್ ಟಿವಿಗೆ ದೇಗುಲದ ಅರ್ಚಕರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಮತ್ತು ಹಲವು ಸಲ ನಾವು ಅವ್ರನ್ನ ದೇವಸ್ಥಾನಕ್ಕೆ ಇನ್ವೈಟ್ ಮಾಡಿದ್ದೀವಿ, ಬಂದಂತಹ ಸಂದರ್ಭದಲ್ಲಿ ಸನ್ಮಾನ ಕೂಡ ಮಾಡಿ ಕಳಿಸಿದ್ವಿ. ಈ ಆರೋಪ ಸತ್ಯಕ್ಕೆ ಬಹಳ ದೂರ ಅನ್ನುವಂಥದ್ದು ಆ ದೇವಸ್ಥಾನದ ಅರ್ಚಕರು ಹೇಳ್ತಾ ಇರೋ ಮಾಹಿತಿ. ಏನು ನಮ್ ದೇವಸ್ಥಾನದಲ್ಲಿ ನಡೆದಿಲ್ಲ. ಈ ವರ್ಷ ತರನು ಈ ವರ್ಷನೂ ಮಾಡಿದೀವಿ. ಏನಕ್ಕೆ ಆರೋಪ ಮಾಡಿದಾರೆ ಅದ್ರೊಳಗೆ ಏನು ಅಂತ ಗೊತ್ತಿಲ್ಲ, ಬಟ್ ಆ ತರ ಏನು ನಡೆದಿಲ್ಲ. ಒಂದು ಗರ್ಭಗುಡಿ ಒಳಗೆ ಅವರು ಗರ್ಭಗುಡಿ ಒಳಗೆ ನಮ್ಮನ್ನು ಬಿಡ್ಲಿಲ್ಲ ಅಂತ ಹೇಳ್ತಾರಲ್ಲ. ಯಾವ ದೇವಸ್ಥಾನದಲ್ಲೂ ಕೂಡ ಒಂದ್ ಸರ್ತಿ ದೇವರಿಗೆ ಪ್ರತಿಷ್ಠಾಪನೆ ಆದ್ಮೇಲೆ ಅರ್ಚಕರು ಮತ್ತೆ ಅರ್ಚಕರಿಗೆ ಸಂಬಂಧಪಟ್ಟವ್ರು ಬಿಟ್ಬಿಟ್ರೆ ಬೇರೆ ಯಾರಿಗೂ ಅವಕಾಶ ಇಲ್ಲ. ಆಯ್ತಾ? ಅದು ಈ ವರ್ಷ ಮಾತ್ರ ಅಲ್ಲ ಸಿದ್ದರಾಜ್ ಅವರೇ, ಸುಮಾರು ಇದು 7ನೇ ವರ್ಷ ಅವ್ರು ಬಂದಿರೋದು. ಆಯ್ತಾ? 7 ವರ್ಷದಿಂದನೂ ಅವ್ರಿಗೆ ನಾವ್ ಹೆಂಗೆ ಸನ್ಮಾನ ಮಾಡಿದ್ವಿ, ನಾವೇ ಅವ್ರ ಹತ್ರ ಹೋಗಿ ಅವ್ರನ್ನ ಕರೆದು ಅವ್ರದ್ದು ಇನ್ವೈಟ್ ಮಾಡಿ. ಯಾಕಂದ್ರೆ ನಮ್ಮ ದೇವಸ್ಥಾನ ಎಲ್ಲಾ ಕಮ್ಯುನಿಟಿಗೂ ಸೇರಿದ ದೇವಸ್ಥಾನ. ನಮ್ಮ ಊರಲ್ಲಿ ಇಂಡಿವಿಜುವಲ್ ಕಮ್ಯುನಿಟಿದು ದೇವಸ್ಥಾನಗಳು ಇದ್ರೂ ಕೂಡ ಎಲ್ಲಾ ಕಮ್ಯುನಿಟಿಯವರು ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ. ಇಲ್ಲ, ಅದು ಆ ತರದ್ ಏನು ನಮ್ ದೇವಸ್ಥಾನದಲ್ಲಿ ನಡೆದಿಲ್ಲ. ಈ ವರ್ಷ ತರನು ಈ ವರ್ಷನೂ ಮಾಡಿದೀವಿ. ಏನಕ್ಕೆ ಆರೋಪ ಮಾಡಿದಾರೆ ಅದ್ರೊಳಗೆ ಏನು ಅಂತ ಗೊತ್ತಿಲ್ಲ, ಬಟ್ ಆ ತರ ಏನು ನಡೆದಿಲ್ಲ. ಒಂದು ಗರ್ಭಗುಡಿ ಒಳಗೆ ಅವರು ಗರ್ಭಗುಡಿ ಒಳಗೆ ನಮ್ಮನ್ನು ಬಿಡ್ಲಿಲ್ಲ ಅಂತ ಹೇಳ್ತಾರಲ್ಲ. ಯಾವ ದೇವಸ್ಥಾನದಲ್ಲೂ ಕೂಡ ಒಂದ್ ಸರ್ತಿ ದೇವರಿಗೆ ಪ್ರತಿಷ್ಠಾಪನೆ ಆದ್ಮೇಲೆ ಅರ್ಚಕರು ಮತ್ತೆ ಅರ್ಚಕರಿಗೆ ಸಂಬಂಧಪಟ್ಟವ್ರು ಬಿಟ್ಬಿಟ್ರೆ ಬೇರೆ ಯಾರಿಗೂ ಅವಕಾಶ ಇಲ್ಲ. ಆಯ್ತಾ? ಅದು ಈ ವರ್ಷ ಮಾತ್ರ ಅಲ್ಲ ಸಿದ್ದರಾಜ್ ಅವರೇ, ಸುಮಾರು ಇದು 7ನೇ ವರ್ಷ ಅವ್ರು ಬಂದಿರೋದು. ಆಯ್ತಾ? 7 ವರ್ಷದಿಂದನೂ ಅವ್ರಿಗೆ ನಾವ್ ಹೆಂಗೆ ಸನ್ಮಾನ ಮಾಡಿದ್ವಿ, ನಾವೇ ಅವ್ರ ಹತ್ರ ಹೋಗಿ ಅವ್ರನ್ನ ಕರೆದು ಅವ್ರದ್ದು ಇನ್ವೈಟ್ ಮಾಡಿ. ಯಾಕಂದ್ರೆ ನಮ್ಮ ದೇವಸ್ಥಾನ ಎಲ್ಲಾ ಕಮ್ಯುನಿಟಿಗೂ ಸೇರಿದ ದೇವಸ್ಥಾನ. ನಮ್ಮ ಊರಲ್ಲಿ ಇಂಡಿವಿಜುವಲ್ ಕಮ್ಯುನಿಟಿದು ದೇವಸ್ಥಾನಗಳು ಇದ್ರೂ ಕೂಡ ಎಲ್ಲಾ ಕಮ್ಯುನಿಟಿಯವರು ನಮ್ಮ ದೇವಸ್ಥಾನಕ್ಕೆ ಬರ್ತಾರೆ.